ಪುರುಷ ಅಡಿಗೆ ಇರಬೇಕು ಅಥವಾ ರಾಜಯೋಗದಲ್ಲಿ ಇದ್ದಾಗ ಮಾತ್ರ ನಿಮಗೆ ಭೂಮಿ ಪೂಜೆ ಮತ್ತು ಗೃಹ ಪ್ರವೇಶ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೇರೆ ಡೇಟ್ಗಳಲ್ಲಿ ಮಾಡೋದ್ರಿಂದ ಅನಾನುಕೂಲ ಆಗ್ತದೆ. ಫ್ಯಾಕ್ಟರಿ ಓಪನ್ ಮಾಡಬೇಕು, ಹೋಟೆಲ್ ಓಪನ್ ಮಾಡಬೇಕು, ಹಾಸ್ಪಿಟಲ್ ಇನಾಗ್ರೇಷನ್ ಮಾಡಬೇಕು, ಕ್ಲಿನಿಕ್ ಮಾಡಬೇಕು ಅಂದ್ರೆ ಈ ಮುಹೂರ್ತಗಳಲ್ಲಿ ಮಾಡಿ ತುಂಬಾ ಒಳ್ಳೆಯದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿರುವಂತಹ ವಿಶೇಷವಾದಂತಹ ಮುಹೂರ್ತಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲಿ ವಾಸ್ತು ಪುರುಷ ಭೋಜನ ಇರಬೇಕು ಮತ್ತು ಅಡಿಗೆ ಇರಬೇಕು ಅಥವಾ ರಾಜಯೋಗದಲ್ಲಿ ಇದ್ದಾಗ ಮಾತ್ರ ನಿಮಗೆ ಭೂಮಿ ಪೂಜೆ ಮತ್ತು ಗೃಹ ಪ್ರವೇಶ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೇರೆ ಡೇಟ್ಗಳಲ್ಲಿ ಮಾಡೋದ್ರಿಂದ ಅನಾನುಕೂಲ ಆಗ್ತದೆ. ಅದರಲ್ಲಿ ರಾಜಯೋಗ ಭೋಜನ ಅಡಿಗೆಯಲ್ಲಿ ಕೂಡ ಯಾವ ದಿನಗಳು ದಿನಶುದ್ಧಿ ಯಾವ್ದಿದೆಯೋ ಅಂತ ಡೇಟ್ಸ್ಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ವಾಸ್ತು ಪುರುಷ ಭೋಜನ ಮಾಡ್ತಾ ಇರುವಂತ ಡೇಟು, ಅದರಲ್ಲಿ ಕೂಡ ಕೆಲವರು ನವರಾತ್ರಿಯಲ್ಲಿ ಅಮ್ಮನವ್ರ ಪಟ್ಟು ಕೂರಿಸಿರ್ತಾರೆ, ನಾವು ಮಾಡಲ್ಲ ಅಂತ ಹೇಳ್ತಾರೆ. ಅದರಿಂದ ಅದನ್ನ ಹೊರತುಪಡಿಸಿ ವಿಜಯದಶಮಿ 3:30 ಮುಹೂರ್ತ ಇಸ್ ವೆರಿ ಗುಡ್, ತುಂಬಾ ಒಳ್ಳೇದು. ಅದರಿಂದ ಅಕ್ಟೋಬರ್ 2, 2025 ಗುರುವಾರ ಅತ್ಯಂತ ಶುಭವಾದಂತಹ ಮುಹೂರ್ತ. ನೀವು ಭೂಮಿ ಪೂಜೆ ಮತ್ತು ಗೃಹ ಪ್ರವೇಶವನ್ನ ಮಾಡ್ಕೋಬಹುದು. ಅದೇ ರೀತಿ 5/10/2025 ಭಾನುವಾರದ ದಿನ ಅತ್ಯಂತ ಶುಭ ದಿನ, ಒಳ್ಳೆ ದಿನ. ಅವತ್ತು ದಿನಶುದ್ಧಿ ಚೆನ್ನಾಗಿದೆ. ಅದರಿಂದ ಅವತ್ತು ಕೂಡ ನೀವು ಗೃಹ ಪ್ರವೇಶ ಮತ್ತು ಭೂಮಿ ಪೂಜೆಯನ್ನ ಮಾಡಬಹುದು. ನೆಕ್ಸ್ಟ್ ಬಂದು ವಾಸ್ತು ಪುರುಷ ರಾಜಯೋಗವನ್ನ ಮಾಡುವಂತ ಒಂದು ಸಮಯ 23/10/2025 ಗುರುವಾರ, 26/10/2025 ಭಾನುವಾರ, 29/10/2025 ಬುಧವಾರ, 3/11/2025 ಸೋಮವಾರ. ಮತ್ತೊಂದು ಸರಿ ಹೇಳ್ತೀನಿ, 23/10/2025 ಗುರುವಾರ, 26/10/2025 ಭಾನುವಾರ, 29/10/2025 ಬುಧವಾರ, 3/11/2025 ಸೋಮವಾರ. ಇದಿಷ್ಟು ಕೂಡ ರಾಜಯೋಗ, ವಾಸ್ತು ಪುರುಷ ರಾಜಯೋಗವನ್ನ ಮಾಡುವಂತ ಸಮಯ. ಅದು ಅತ್ಯಂತ ಶುಭವಾದಂತಹ ಮುಹೂರ್ತ ಕಾಲಘಟ್ಟಗಳು ಅಂತ ಕರಿತೀವಿ. ಅದರಿಂದ ಈ ಟೈಮಲ್ಲಿ ಯಾರೋ ಮನೆ ಚೇಂಜ್ ಮಾಡಬೇಕು, ಆಲಕ್ ಬರ್ಸ್ಬೇಕು, ಭೂಮಿ ಪೂಜೆ ಮಾಡಬೇಕು, ಫ್ಯಾಕ್ಟರಿ ಓಪನ್ ಮಾಡಬೇಕು, ಹೋಟೆಲ್ ಓಪನ್ ಮಾಡಬೇಕು, ಯಾವ್ದು ಹಾಸ್ಪಿಟಲ್ ಇನಾಗ್ರೇಷನ್ ಮಾಡಬೇಕು, ಕ್ಲಿನಿಕ್ ಮಾಡಬೇಕು ಅಥವಾ ಕಟ್ಟಡ ಭೂಮಿ ಪೂಜೆಯನ್ನು ಮಾಡಬೇಕು ಅಂದ್ರೆ ಈ ಮುಹೂರ್ತಗಳಲ್ಲಿ ಮಾಡಿ ತುಂಬಾ ಒಳ್ಳೆಯದು. ಜೊತೆಗೆ ಯಾವುದೇ ಭೂಮಿ ಪೂಜೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬಿಫೋರ್ ಸೂರ್ಯೋದಯದಲ್ಲಿ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಅದರಿಂದ ಈ ಡೇಟ್ಗಳಲ್ಲಿ 6 ಗಂಟೆ ಒಳಗಡೆ ಗೃಹ ಪ್ರವೇಶ ಅಥವಾ ಭೂಮಿ ಪೂಜೆಯನ್ನು ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ತುಂಬಾ ಜನ ಮೆಸೇಜ್ ಮಾಡಿದ್ರು, ಗುರುಗಳೇ ಅಕ್ಟೋಬರ್ ನವೆಂಬರ್ ಅಲ್ಲಿ ನಮಗೆ ಒಂದಷ್ಟು ಮುಹೂರ್ತಗಳು ಭೂಮಿ ಪೂಜೆ ಗೃಹ ಪ್ರವೇಶ ಡೇಟ್ಗಳನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಇದೆಲ್ಲವೂ ಕೂಡ ಆಗತ್ತೆ. ಇನ್ನೂ ನೀವು ಡೀಪ್ ಆಗಿ ಹೋಗ್ತೀನಿ ಅಂದ್ರೆ ನಿಮ್ಮ ಯಜಮಾನ ಇರ್ತಾರೆ ಅಥವಾ ಯಜಮಾನಿ ಹೆಸರಲ್ಲಿ ಇರುತ್ತೆ, ನಿಮ್ಮ ಜನ್ಮ ಜಾತಕದ ನಕ್ಷತ್ರಗಳಿಗೆ ನಾನು ಹೇಳಿರುವ ಶುಭ ದಿನಗಳಲ್ಲಿ ಕೂಡ ನಿಮ್ಗೆ ಯಾವತ್ತು ತಾರಾಬಲ ಚಂದ್ರಬಲ ಬರುತ್ತೆ ಅದನ್ನು ಕೂಡ ನೀವು ಅಲ್ಲೇ ನಿಯರೆಸ್ಟ್ ಇರುವಂಥ ಪುರೋಹಿತರನ್ನ ಕೇಳಿ ಅಥವಾ ನಮ್ಮ ಆಫೀಸಿಗೆ ಫೋನ್ ಮಾಡಿ ನೀವು ತಿಳ್ಕೊಂಡು ಅದರಲ್ಲೂ ಕೂಡ ಒಂದು ಒಳ್ಳೆ ಡೇಟನ್ನು ನೋಡಿಕೊಂಡು ನೀವು ಗೃಹ ಪ್ರವೇಶ ಭೂಮಿ ಪೂಜೆಯನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ. ನಮಸ್ಕಾರ.